ಇವತ್ತೇನು ಜೆಡಿಎಸ್ ಮತ್ತೆ ಬಿಜೆಪಿ ಅವರಿಬ್ಬರು ಸೇರ್ಕೊಂಡು ರಾಜ್ಯಪಾಲರನ್ನ ತನ್ನ ಬುಟ್ಟಿಗೆ ಹಾಕೊಂಡು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಹತ್ರ ರಾಜೀನಾಮೆ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಇವರು ರಾಜೀನಾಮೆ ಕೇಳೋದಕ್ಕೆ ಯಾವ ನೈತಿಕತೆ ಇದೆ ಅಂತ ಕೇಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 135 ಶಾಸಕರ ಬೆಂಬಲದೊಂದಿಗೆ ಎರಡನೇ ಬಾರಿ ಮತ್ತೊಮ್ಮೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಹತ್ರ ರಾಜೀನಾಮೆ ಕೇಳೋದಕ್ಕೆ ಇವರೇನಾದ್ರೂ ಸಿಎಂ ಪಟ್ಟ ಹೇರಿಸ್ಬಿಟ್ಟು ಪಟ್ಟಾಭಿಷೇಕ ಮಾಡಿದಾರ? ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಮಾತೆತ್ತಿದ್ರೆ ರಾಜೀನಾಮೆ ಕೊಡಿ ಅಂತ ಕೇಳೋದಕ್ಕೆ ಇವತ್ತು ಎಲ್ಲೋ ಒಂದು ಕಡೆ ಹಿಂದುಳಿದ ವರ್ಗದ ನಾಯಕ, ಒಬ್ಬ ಕುರುಬ ಸಮಾಜದ ನಾಯಕ, ಬಲಿಷ್ಠ ನಾಯಕ ಎರಡನೇ ಸಲ ಮುಖ್ಯಮಂತ್ರಿ ಆಗಿರೋದನ್ನ ನಿಮ್ಮ ಕೈಲಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಲ್ಲ? ಸೊ ಹೊಟ್ಟೆ ಒಳಗಡೆ ಬೆಂಕಿ ಬಿದ್ದು ದಗದಗ ಅಂತ ಹುರಿತಾ ಇದೆಯಾ? ಅದಕ್ಕೋಸ್ಕರ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದೀರಾ? ಬೇಕು ಅಂತಾನೆ ಮೂಡ ಇರ್ರೆಗ್ಯುಲಾರಿಟೀಸ್ ಬಗ್ಗೆ ತಗೊಂಡು ಬರ್ತಿದ್ದೀರಲ್ಲ, ಮೂಡ ಇರ್ರೆಗ್ಯುಲಾರಿಟೀಸ್ ನಿಜವಾಗ್ಲೂ ಆಗಿದ್ಯಾ? ಮೂಡದಲ್ಲಿ ನಿಜಕ್ಕೂ ಅಕ್ರಮ ಆಗಿದ್ಯಾ? ಹಾಗಿದ್ಮೇಲೆ ಇನ್ವೆಸ್ಟಿಗೇಷನ್ ಆಫೀಸರ್ ಹೋಗಿ ಕಂಪ್ಲೇಂಟ್ ರೈಸ್ ಮಾಡಬೇಕು. ಇನ್ವೆಸ್ಟಿಗೇಷನ್ ಆಫೀಸರ್ ಕಂಪ್ಲೇಂಟ್ ರೈಸ್ ಮಾಡಿದಾರ? ಜಸ್ಟ್ ಒಂದೇ ಒಂದು ಪ್ರೈವೇಟ್ ಕಂಪ್ಲೇಂಟ್ ನೀವು ಇಟ್ಕೊಂಡು 24 ಗಂಟೆ ಒಳಗಡೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಕೂಡ ಮಾಡದೆ ನೀವು ಒಬ್ಬ ಕರ್ನಾಟಕದಲ್ಲಿ ಚುನಾಯಿತವಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಇಷ್ಟೆಲ್ಲ ಜನಬೆಂಬಲ ಇರ್ತಕ್ಕಂಥ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಗೆ ನೀವು 24 ಗಂಟೆ ಒಳಗಡೆ ನೋಟಿಸ್ ಕೊಡ್ತೀರಾ ಅಂತಂದ್ರೆ ಏನ್ರಿ ಅರ್ಥ? ಇದು ಸಂವಿಧಾನಕ್ಕೆ ವಿರುದ್ಧವಾದಂತಹ ಒಂದು ಏನು ನಡತೆಯನ್ನ ರಾಜ್ಯಪಾಲರು ಇವತ್ತು ನಡ್ಕೊಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೇ ಇದು ದುರಂತ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ರಾಜ್ಯಪಾಲರು ಯಾವತ್ತೂ ಒಬ್ಬ ಪಕ್ಷಕ್ಕೋ ಒಂದು ಪಂಗಡಕ್ಕೋ ಸೀಮಿತವಾಗಬಾರದು. ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇವತ್ತು ಜನ ಅರ್ಥ ಮಾಡ್ಕೋಬೇಕು. ಜನಗಳಿಗೆ ಪ್ರಜ್ಞಾವಂತರಿದ್ದಾರೆ. ಇವತ್ತು ಮೂಡ ನಿಜಕ್ಕೂ ಅಕ್ರಮ ಆಗಿದ್ಯಾ? ಇವತ್ತು ಅವ್ರದೇ ಜಮೀನನ್ನ ನೀವು ಒತ್ತುವರಿ ಮಾಡಿಕೊಂಡು ಸೊ ನಿಮ್ಮದೇ ಅಧಿಕಾರ ಇರಬೇಕಾದ್ರೆ ನೀವೇ ಅಲಾಟ್ ಮಾಡಿರ್ತಕ್ಕಂಥ ಒಂದು ಕಾಂಪನ್ಸೇಟ್ ಸೈಟ್ ಅದು. ಸೊ ಇವ್ರು ಬಂದು ಅರ್ಜಿ ಹಾಕಿ ನಮ್ಗೆ ಇಂಥ ಕಡೆನೆ ಕೊಡಿ ಅಂತ ಕಡೆನೆ ಕೊಡಿ ಅಂತ ಸೈಟ್ ಕೇಳಿರ್ಲಿಲ್ವಲ್ಲ? ನಿಮ್ಮದೇ ಅಧಿಕಾರ ಇತ್ತು, ನೀವೇ ಅಲಾಟ್ ಮಾಡ್ಕೊಟ್ಟಿದ್ದೀರಾ ಸರ್ಕಾರ. ಇಷ್ಟು ವರ್ಷಗಳ ಕಾಲ ನೀವು ಸುಮ್ಮನೆ ಕೈ ಕೊಟ್ಕೊಂಡು ಕೂತಿದ್ದು ಈಗ ಬಂದು ಈ ಸಣ್ಣ ವಿಷಯನ ಇಟ್ಕೊಂಡು ಬೀದಿರಂಪ ಆದಿರಂಪ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಒಬ್ಬ ಹಿಂದುಳಿದ ನಾಯಕನನ್ನ ತುಳಿಲಿಕ್ಕೆ ಮಾಡಿರ್ತಕ್ಕಂಥ ಷಡ್ಯಂತ್ರ. ಇದಕ್ಕೆ ಯಾವತ್ತೂ ಕುರುಬ ಜನಾಂಗದವರೇ ಆಗಿರ್ಲಿ, ಹಿಂದುಳಿದ ವರ್ಗದವರೇ ಆಗಿರ್ಲಿ, ಎಲ್ಲ ಬಡವರು, ಶೋಷಿತರು, ರೈತರು, ಮಹಿಳೆಯರು, ಮಕ್ಕಳು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಾವೆಲ್ಲರೂ ನಿಂತ್ಕೊಳ್ತೀವಿ. ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಅವರನ್ನ ನಾವು ಬಿಟ್ಕೊಡೋದಿಲ್ಲ. ಅವರಿಂದ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತ ಪ್ರಸಂಗನೇ ಬರೋದಿಲ್ಲ. ಒಂದು ವೇಳೆ ಆ ತರದ್ದು ಏನಾದ್ರೂ ನೀವು ಮಾಡ್ಲೇಬೇಕು, ಬಲವಂತವಾಗಿ ಈ ತರದ ಷಡ್ಯಂತ್ರಗಳಿಗೆ ಅವರನ್ನ ಒಳಪಡಿಸಿ ರಾಜೀನಾಮೆ ಕೊಡ್ಲೇಬೇಕು ಅಂತ ಬಂದ್ರೆ ನಾವು ಇಡೀ ಕುರುಬ ಸಮಾಜದವರು, ಹಿಂದುಳಿದ ವರ್ಗದವರು, ಇಡೀ ಕರ್ನಾಟಕದ ಜನತೆ ಸಿದ್ದರಾಮಯ್ಯನವ್ರ ಪರವಾಗಿ ನಿಂತ್ಕೊತೀವಿ. ಯಾವುದೇ ಕಾರಣಕ್ಕೂ ನಾವು ಅವರಿಂದ ರಾಜೀನಾಮೆ ಹಿಂದುತ್ವದ ಬಗ್ಗೆ ಮಾತಾಡ್ತಕ್ಕಂಥ ಈ ಬಿಜೆಪಿ ಮತ್ತೆ ಜೆಡಿಎಸ್ನವರು ಇವತ್ತು ನಾನು ನಿಮಗೊಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಹಿಂದೂ ಸಂಪ್ರದಾಯದಲ್ಲಿ ತಾಯಿ ಹೆಣ್ಣು ಮಕ್ಕಳಿಗೆ ತನ್ನ ತವರು ಮನೆಯಿಂದ ಕೊಡ್ತಕ್ಕಂಥ ಯಾವುದೇ ಉಡುಗೊರೆ ಆಗಿರ್ಲಿ ಅದಕ್ಕೆ ನಾವು ಬೆಲೆ ಕಟ್ಟಲ್ಲ. ಅದನ್ನ ನಾವು ಅಪಾರವಾಗಿ ಗೌರವಿಸ್ತೀವಿ, ಅದನ್ನ ನಾವು ಪೂಜಿಸ್ತೀವಿ, ಅದನ್ನ ನಾವು ಪ್ರೀತಿಸ್ತೀವಿ. ಇವತ್ತು ಆ ತಾಯಿ ಪಾರ್ವತಿ ಅವರು, ಸಿದ್ದರಾಮಯ್ಯನವರ ಧರ್ಮಪತ್ನಿ, ಒಂದು ಮೂಲೆಯಲ್ಲಿ ಕುತ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ದಾರೆ. ಆಕೆ ಕಣ್ಣೀರಿನ ಶಾಪ ನಿಮ್ಮನ್ನ ತಟ್ಟದೆ ಬಿಡೋದಿಲ್ಲ. ಯಾವತ್ತಿದ್ರು ಅಷ್ಟೇನೆ ನೋಡಿ ಹೇಳ್ತೀನಿ, ಇದು ಭಾವನಾತ್ಮಕವಾದ ವಿಷಯ. ತಂದೆ ತಾಯಿ ಕೊಟ್ಟಂತ ಹುಡುಗರೆ ಭಾವನಾತ್ಮಕವಾದ ವಿಷಯ. ಈ ವಿಷಯನ ತಗೊಂಡು ಬಂದು ನೀವು ಬೀದಿರಂಪ ಹಾದಿರಂಪ ಮಾಡೋದು ಹೊಲ್ದಿರಾ? ಸಿದ್ದರಾಮಯ್ಯನವರಿಗೆ ಸಂಬಂಧ ಕಲ್ಪಿಸಿ ಇಲ್ಲದೆ ಇರೋ ಷಡ್ಯಂತ್ರ ರೂಪಿಸಿ ಒಬ್ಬ ಹಿಂದುಳಿದ ಬಲಿಷ್ಠ ನಾಯಕನನ್ನ ಕುಗ್ಗಿಸ್ಬೇಕು. ಇಷ್ಟು 40 ವರ್ಷಗಳ ಕಾಲ ಆಡಳಿತ ಅವಧಿಯಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಅವರಲ್ಲಿ ಇಲ್ಲ. ಇವತ್ತು ಅವರ ಮುಖಕ್ಕೆ ಮಸಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಮಾಡಿರ್ತಕ್ಕಂಥ ಸಂಚಿದು